ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೀದಿ ಬದಿ ಶೈಲಿಯ ಮಿರ್ಚಿ ಮೆಣಸಿಕಾಯಿ ಬಜ್ಜಿ. ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸಂಜೆ ಟೈಮ್ ಕಾಫಿ ಕುಡಿಯೋ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಹೊರಗಡೆ ತಿನ್ನೋ ಬದಲು ಮನೇಲಿ ಫ್ರೆಶ್ಶಾಗಿ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದೀನಿ, ಬೇಗನೆ ಆಗುತ್ತೆ. ಕಣ್ಮುಚ್ಚಿ ಕಂಡುಬಿಡೋದಕ್ಕೆ ಆಗೋಗಿರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿರುತ್ತೆ ಬಜ್ಜಿ ಮೆಣಸಿಕಾಯಿ ಇಲ್ಲ ಬಜ್ಜಿ ರೆಸಿಪಿ. ನಾನಿವಾಗ ಬಜ್ಜಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ, ಅಜ್ವಾನ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟಿದ್ರೆ ಸಾಕು ಸ್ನೇಹಿತರೆ, ಚಟ್ಪಟ್ ಅಂತ ಮಾಡ್ಬೋದು. ಬೀದಿ ಬದಿ ಶೈಲಿಯ ಬಜ್ಜಿ ಮೆಣಸಿಕಾಯಿ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ. ಮನೇಲಿರೋರು ಎಲ್ಲರೂ ತಿನ್ಬೋದು ಸ್ನೇಹಿತರೆ. ಮನೇಲಿ ಮಾಡಿದ್ರೆ ಹೊರಗಡೆ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೋಬದಲು ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನಿ. ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಬೌಲ್ಗೆ. ಅಜ್ವಾನ, ಸೋಡಾ, ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರ ಬೇಕಾದರೆ ಜಾಸ್ತಿ ಖಾರ ಸೇರಿಸಿ. ನಾನು ಸ್ವಲ್ಪನೇ ಖಾರ ಹಾಕ್ತಿದ್ದೀನಿ, ಬಜ್ಜಿ ಮೆಣಸಿಕಾಯಲ್ಲಿ ಖಾರ ಇರುತ್ತೆ ಅದರಿಂದ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ. ಬಿಸಿ ಎಣ್ಣೆ ಒಂದು 2 ಸ್ಪೂನ್ ಹಾಕಿ ಸ್ನೇಹಿತರೆ. ಬಿಸಿ ಎಣ್ಣೆ ಹಾಕಿದ್ರೆ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ, ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ನಾನು ಎಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ. ಅಜ್ವಾನ ಎಲ್ಲ ಹಾಕಬೇಕು, ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪಕ್ಕಿರೋದು ಒಂದನ್ನು 2 ಭಾಗ ಮಾಡಿಟ್ಟಿದ್ದೀನಿ ಸ್ನೇಹಿತರೆ. ನೀಟಾಗಿ ಅಜ್ಜಿ ನೋಡಿ, ಈ ರೀತಿ ನೀಟಾಗಿ ಹಚ್ಚಬೇಕು. ಕಾದ ಎಣ್ಣೆಗೆ, ಬಿಸಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾ ಕಲರ್ ಏನು ಯೂಸ್ ಮಾಡಿಲ್ಲ ಸ್ನೇಹಿತರೆ. ರುಚಿಯಾಗಿ ಸೊಗಸಾಗಿರುತ್ತೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಈ ರೀತಿ ಮನೇಲಿ ಚಟ್ಪಟ್ ಅಂತ ಮನೇಲಿ ಮಾಡ್ಕೊಳ್ಳಿ, ಬೇಗನೆ ಆಗುತ್ತೆ ನೋಡಿ. ಒಂದು ಕಡೆ ಬೆಂದಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಕಟ್ ಮಾಡಿಟ್ಕೊಂಡು ಹಿಟ್ಟಲ್ಲಿ ಚೆನ್ನಾಗಿ ಅಜ್ಜಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಮಕ್ಕಳಿಗೆ, ದೊಡ್ಡವರು ಎಲ್ಲರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮನೇಲೆ ಫ್ರೆಶ್ಶಾಗಿ ನಮ್ಮ ಮನೇಲಿ ಮಾಡಿಕೊಂಡು ಎಣ್ಣೆಯಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಎಷ್ಟು ಒಂದಲ್ಲ ಎರಡಲ್ಲ ಇರೋ ತಟ್ಟೆ ಪ್ಲೇಟೆಲ್ಲ ತಿನ್ಬೋದು, ಅಷ್ಟು ಚೆನ್ನಾಗಿದೆ, ರುಚಿಯಾಗಿದೆ, ಸೊಗಸಾಗಿದೆ. ಬಿಸಿ ಬಿಸಿ ಬಜ್ಜಿ, ಕಾಫಿ, ಟೀ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ಮನೇಲಿರೋರು ಎಲ್ಲರೂ ಕೂತ್ಕೊಂಡು ತಿನ್ಬೋದು ಸ್ನೇಹಿತರೆ. ನಾವು ಈ ರೀತಿ ಮನೇಲೇ ಮಾಡ್ಕೊಂಡು ಮನೇಲಿ ತಿನ್ನಿ, ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಮಕ್ಕಳಂತೂ ಚೆನ್ನಾಗಿ ತಿಂತಾರೆ, ಸೊಗಸಾಗಿರುತ್ತೆ. ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಿಲ್ಲ ಸ್ನೇಹಿತರೆ, ಅಷ್ಟು ಬೇಗನೆ ಆಗೈತೆ. ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ. ನನ್ನ ಚಾನಲ್ ಸಬ್ ಮಾಡಿ ನೋಡುವಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲ್ನ ಬೆಳೆಸಿ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇಲ್ಲಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.